ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ವಿ ಎಲ್ ಆ್ಯಂಡ್ ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಿದ್ದೀನಿ. ನಾವು ವೀಡಿಯೋ ಮಾಡಬೇಕು ಅಂದ್ಕೊಂಡಾಗೆಲ್ಲ ಏನಾದರೂ ಒಂದು ಆಗ್ತಾ ಇರುತ್ತೆ. ಸೊ ಇನ್ನು ಮುಂದೆ ನಮ್ಮ ಚಾನಲಲ್ಲಿ ಬರೋ ವೀಡಿಯೋಸು ತುಂಬ ಕ್ಲಾರಿಟಿಯಿಂದ ಇರಲಿ ಅಂತ ಹೊಸದ ಒಂದು ಪ್ರಾಡಕ್ಟ್ ತೊಗೊಬಂದಿದ್ದೀನಿ. ಅದೇ DJI ಗಿಂಬಲ್, ಮೊಬೈಲ್ ಗಿಂಬಲ್. ಇದು ಸದ್ಯ ಇದು ಮೊಬೈಲ್ಗೆ ಮಾತ್ರ ಯೂಸ್ ಆಗೋದು. ನಮಗೆ ಇದು ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ತುಂಬ ಫೀಚರ್ಸ್ ಇದೆ. DJI ಅಂದರೆ ಹೇಳೋದೇ ಬೇಡ, ಒಳ್ಳೆ ಬ್ರ್ಯಾಂಡು, ಫೀಚರ್ಸ್ ಎಲ್ಲ ತುಂಬ ಇರುತ್ತೆ. ಇದ್ರ ಬಗ್ಗೆ ಇನ್ನೂ ಏನೂ ಗೊತ್ತಿಲ್ಲ, ಹೋಗ್ತಾ ತಿಳ್ಕೊಳ್ಳೋಣ. ಆ್ಯಂಡ್ ಇದರೊಳಗೆ ಏನಿದೆ ಅಂತ ಏನೂ ಗೊತ್ತಿಲ್ಲ. ಅಂದರೆ ಓಪನ್ ಮಾಡಿ ನೋಡಿದೆ, ಬಟ್ ಇಲ್ಲಿ ಹೇಳ್ಬೇಕಲ್ವಾ, ಏನಿದೆ ಗೊತ್ತಿಲ್ಲ. ಸೊ ಇದು ರಿವ್ಯೂ ಎಲ್ಲ ಕೊಡ್ತಿಲ್ಲ, ಸುಮ್ಮನೆ ಅನ್ಬಾಕ್ಸ್ ಮಾಡ್ತೀನಿ ಯಾವುದು ಏನಿದೆ ಹೆಂಗೆ ಅಂತ ನೋಡೋಣ. ಲೆಟ್ಸ್ ಗೋ. ಈಗ ನಮ್ಮ ಕೈಯಲ್ಲಿ DJI Osmo ಮೊಬೈಲ್ SE ಇದೆ. ಸೊ ಇದನ್ನ ಅನ್ಬಾಕ್ಸ್ ಮಾಡೋಣ, ಏನಿದೆ ಎಲ್ಲ ನೋಡೋಣ. ಇದರಲ್ಲಿ ಫೀಚರ್ಸ್ ಇಲ್ಲಿ ಹಾಕಿದ್ದಾರೆ. 3 ಆಕ್ಸಿಸ್ ಸ್ಟೆಬಿಲೈಸೇಷನ್ನು, ಮತ್ತು ಮ್ಯಾಗ್ನೆಟಿಕ್ ಡಿಸೈನು, ಮತ್ತು ಪೋರ್ಟಬಲ್ ಆ್ಯಂಡ್ ಫೋಲ್ಡಬಲ್ಲು, ಮತ್ತು ಆ್ಯಕ್ಟಿವ್ ಟ್ರ್ಯಾಕ್ ಇದೆ 5.0, ಮತ್ತು ಈಸಿ ಟ್ಯುಟೋರಿಯಲ್ ಆ್ಯಂಡ್ ಒನ್ ಟ್ಯಾಪ್ ಎಡಿಟಿಂಗ್. ಇದರಲ್ಲಿ ಇದು ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು. ಸ್ಕ್ಯಾನರ್ ಇದೆ ನೋಡಿ, ಇಲ್ಲಿ ಇದೆ, ಒಳಗೇನು ಇದೆ. ಅದನ್ನ ಸ್ಕ್ಯಾನ್ ಮಾಡಿಕೊಂಡ್ರೆ ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೇಕು ನಾವು. ಆ್ಯಂಡ್ರಾಯ್ಡು ಮತ್ತು ಐಫೋನ್ ಎರಡಕ್ಕೂ ಆಗುತ್ತೆ. ಆ್ಯಂಡ್ ಕ್ವಿಕ್ ರೋಲು ಎಲ್ಲ ಆಲ್ರೆಡಿ ಕಟ್ ಮಾಡಿ ನೋಡಾಕಿದ್ದೀನಿ, ಮತ್ತು ಇಲ್ಲಿ ನೀವು ನೋಡ್ಸ್ಬೇಕಲ್ವಾ. ಸೊ ಅದಕ್ಕೆ ನೋಡಿ ಇಲ್ಲಿ ಹಾಕಿದ್ದಾರೆ. ಸ್ಕ್ಯಾನ್ ಮಾಡ್ಕೊಂಡ್ರೆ ನಮ್ಗೆ ಆ್ಯಪು ಡೈರೆಕ್ಟ್ ಪ್ಲೇಸ್ಟೋರು ಇಲ್ಲ ಆ್ಯಪ್ ಸ್ಟೋರ್ಗೆ ಹೋಗುತ್ತೆ. ಆ್ಯಪ್ ಇನ್ಸ್ಟಾಲ್ ಆಗುತ್ತೆ. ಫಸ್ಟ್ ಸ್ಟೆಪ್ಪು, ಮತ್ತು ಸೆಕೆಂಡು, ಥರ್ಡು, ಫೋರ್ತು. ಅಂದು ಫೀಚರ್ಸ್ ಅಂತೂ ತುಂಬ ಇದೆ. ಸೊ ಇದು ನಮ್ಮ ಮೈನ್ ಆಯುಧ, ಗನ್ ಅಂತ ಹೇಳ್ಬೋದು. ಅದನ್ನ ಸೈಡ್ಗೆ ಇಡೋಣ. ಇದರಲ್ಲಿ ಏನಿದೆ ಅಂತ ನೋಡೋಣ. ಸಾರಿ, ಏನಿಲ್ಲ, ಅದನ್ನ ಸೈಡಿಗೆ ಬಿಸಾಕೋಣ. ಇದರಲ್ಲಿ ಮೊಬೈಲ್ ಇದು ಅಡ್ಜಸ್ಟ್ಮೆಂಟು ಸಾಲದಿದ್ದರೆ ಇದು ಹಾಕ್ಕೊಳ್ಳೋದು, ಇಲ್ಲಿ ಅದನ್ನು ಮತ್ತೆ ಇದೇನು ಗೊತ್ತಿಲ್ಲ. ಆ್ಯಂಡ್ ಒಂದು ಅವೆಲ್ಲ ನಮಗೆ ಯೂಸೇ ಇಲ್ಲ. ಒಂದು ಮ್ಯಾನ್ಯಲ್ ಬುಕ್ ಇದೆ, ಮತ್ತು ಯಾವ ಥರ ಯೂಸ್ ಮಾಡೋದು ಅಂತಿದೆ. ಇದು ಮ್ಯಾನ್ಯಲ್ಲು, ಅವೆಲ್ಲ ನಮಗೆ ಯೂಸೇ ಇಲ್ಲ. ಸೊ ಇದು ಪೋರ್ಟಬಲ್. ಇದು ಇದರಲ್ಲಿ ಹಾಕ್ಬಿಟ್ಟು ನಾವು ಎತ್ಕೊಳ್ಳೋಕೆ ಎಲ್ಲಾದರೂ ಕ್ಯಾರಿ ಮಾಡೋಕ್ಕೆ ಯೂಸ್ ಆಗಿರುತ್ತೆ. ಚೆನ್ನಾಗಿರುತ್ತೆ ಕ್ಯಾರಿ ಮಾಡೋದಕ್ಕೆ. ಇದ್ರ ಮೇಲೆ ಪ್ರಿಂಟೆಡ್ ಇದೆ Osmo ಅಂತ, ಎರಡು ಕಡೆ ಹೇಳಿದ್ರೆ ಲಾಕಾಗುತ್ತೆ. ಸೊ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಓಕೆ, ಅದು ನಮಗೆ ಬೇಕಾಗಿಲ್ಲ, ಎಲ್ಲಿ ಬಿಸಾಗೋಣ. ಮೈನ್ ಇದಕ್ಕೆ ಬಂದರೆ ಒಂದು ಟ್ರೈಪಾಡ್ ಸ್ಟ್ಯಾಂಡ್ ಇದು, ಮತ್ತು ಇದು ನಮ್ಮ ಮೈನ್ ಗಿಂಬಲ್ಲು. ಇದು ಮೊಬೈಲ್ ಹೋಲ್ಡ್ರು. ಇದು ಚಾರ್ಜರ್ ಪಿನ್ನು, USB to C ಪಿನ್ ಕೊಟ್ಟಿದ್ದಾರೆ. ಇಲ್ಲಿ ಈ ಬಾಕ್ಸಿನ ಕೆಲಸಕ್ಕಿಲ್ಲ, ಅದನ್ನು ಸೈಡಿಗೆ ಹಾಕೋಣ. ಬಾಕ್ಸಲ್ಲಿ ಬರೋದು ಇಷ್ಟೇ. ಇದು ಬಜೆಟ್ ಫ್ರೆಂಡ್ಲಿ ನನಗನ್ಸ್ ಮಾತ್ರ. ನನಗೆ 9000 ಬಿತ್ತು. ಚೆನ್ನಾಗಿರುತ್ತೆ ಯೂಸ್ ಮಾಡೋಕ್ಕೆ. ಇದೇ ಈ 3 ಪ್ರಾಡಕ್ಟು ನಮ್ಗೆ ಇಂಪಾರ್ಟೆಂಟು. ಇನ್ನು ಯಾವ ಥರ ಇದು ಮಾಡೋದು ಅಂತ ಇವಾಗ ನೋಡೋಣ. ಇದು ಟ್ರೈಪಾಡ್ ಸ್ಟ್ಯಾಂಡು, ಜಸ್ಟ್ ಇಲ್ಲಿ ಪ್ಲಗ್ ಮಾಡಿದ್ರೆ ಮುಗೀತು. ನೋಡಿ, ಇದು ಮ್ಯಾಗ್ನೆಟಿಕ್ ಮೊಬೈಲ್ ಹೋಲ್ಡ್ರು. ಇಷ್ಟೇ, ಪ್ಲಗ್ ಮಾಡಿದ್ರೆ ಮುಗೀತು. ಇದು ಮೊಬೈಲ್ ಕನೆಕ್ಟ್ ಮಾಡಬೇಕು. ಸದ್ಯ ಇವಾಗ ವೀಡಿಯೋ ಮಾಡ್ತಿರೋದು ಮೊಬೈಲಲ್ಲೇ, ಸೊ ಅದಕ್ಕೆ ಕನೆಕ್ಟ್ ಮಾಡೋಕ್ಕಾಗಲ್ಲ. ಆನ್ ಮಾಡ್ತೀನಿ. ಈ ಬಟನ್ನ 2 ಸೆಕೆಂಡ್ಸ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಆನ್ ಆಯಿತು. ಮತ್ತು ಇದು ಮೂವೇಬಲ್ಲು, ಆ ಕಡೆ ಈ ಕಡೆ. ಇದು ರೆಕಾರ್ಡು, ಆನ್ ಮತ್ತು ಆಫು. ಇದು ಪೋರ್ಟ್ರೇಟ್ ಮೂಡು ಮತ್ತು ಲ್ಯಾಂಡ್ಸ್ಕೇಪ್ ಮೂಡುಗೆ ಚೇಂಜ್ ಮಾಡ್ಕೊಳ್ಳೋದು. ಮತ್ತು ಇಲ್ಲಿದೆ ಸೈಡಲ್ಲಿ, ಇದು ಜೂಮ್ ಇನ್ನು ಜೂಮ್ ಔಟು. ಮತ್ತು ಈ ಕಡೆ ಆ್ಯಕ್ಟಿವ್ ಟ್ರ್ಯಾಕ್ ಮಾಡೋದು, ಪರ್ಸನ್ನ ಟ್ರ್ಯಾಕ್ ಮಾಡ್ಕೊಳೋದು. ಇದು ಈ ಬಟನ್ ಸಿಂಗಲ್ ಪ್ರೆಸ್ಸು, ಡಬಲ್ ಪ್ರೆಸ್ ಅಂತಿದೆ.
ಅದು ಆನ್ ಮಾಡಿದ ತಕ್ಷಣ ಬರುತ್ತೆ. ನಮ್ಗೆ ಸದ್ಯಕ್ಕೆ ಇವಾಗ ಗೊತ್ತಿರೋದಿಷ್ಟೇ ಇದರಲ್ಲಿರೋದು. ಇದರಲ್ಲಿ ಮೊಬೈಲ್ ಕನೆಕ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋಸಲ್ಲಿ ಯಾವ ಥರ ವರ್ಕ್ ಆಗುತ್ತೆ, ಕ್ಲಾರಿಟಿ ಯಾವ ಥರ ಬರುತ್ತೆ ಅನ್ನೋದು ತೋರಿಸ್ತೀನಿ. ಇನ್ನು ಮುಂದೆ ವೀಡಿಯೋಸ್ ಬರ್ತಾ ಇರುತ್ತೆ, ಇದರಿಂದ ಮಾಡೋ ವೀಡಿಯೋಸ್ ಬರುತ್ತೆ ತುಂಬ. ಸೊ ಇದೇ ಥರ ಸಪೋರ್ಟ್ ಮಾಡ್ತೀರಿ ಆ್ಯಂಡ್ ಲವ್ ಯು ಕೋರ್. ಥ್ಯಾಂಕ್ ಯು ಸೋ ಮಚ್.